ನೆನ್ನೆನೇ ನನಗೆ ವಿಷಯ ಗೊತ್ತಾಯಿತು. ನೆನ್ನೆನೇ ನಾನು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ಎಲ್ಲ ಮಾತಾಡಿದೆ. ಭಾಳ ಮೊದಲಾದಾಗ ಸುಮಾರು 4-5 ಜನ ಅಂದರು. ಕೊನೆಯಲ್ಲಿ ಅದು 8-9 ಇನ್ನೂ ಭಾಳ ಜನ ಸೀರಿಯಸ್ ಆಗಿದ್ದಾರೆ. ಗಣೇಶನ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಭಾಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಒಂಥರ ಭಾಳ ನೋವು ಥರ ಅಂಥದ್ದು. ಗಣೇಶನ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ. ಚಾಲಕನ ಅಚಾತುರ್ಯದಿಂದ ಆಗಿದೆ ಅಂತೇಳಿ ಮೊದಲ ಮಾಹಿತಿ ಬಂದಿದೆ. ಪೊಲೀಸರು ಕೂಡ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅಲ್ಲಿಗೆ ಭೇಟಿ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಾನು ಕೂಡ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ, ಗಾಯಾಳುಗಳನ್ನು ಭೇಟಿ ಮಾಡ್ತೀನಿ, ಮೃತರ ಯಾರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡ್ತಾ ಇದ್ದೀನಿ. ಇದಾಗಬಾರ್ದಾಯಿತು. ಗಣಪತಿ ಹಬ್ಬದಲ್ಲಿ ಈ ಥರ ಆಗಿದೆ ಅನ್ನೋದು ನನಗೆ ಭಾಳ ನೋವಾಗಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗಾಗಲೇ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಮ್ಮ ಪಾರ್ಟಿಯಿಂದನೂ ಕೂಡ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ಅವರಿಗೆ ಸರ್ಕಾರನೂ ಕೂಡ ಇಮಿಡಿಯೇಟ್ ಆಗಿ ಉಳಿದಂಥವ್ರಿಗೆ ಏನು ಬೆಂಗಳೂರಿಗೆ ತರುವಂಥದ್ದು, ಬೆಂಗಳೂರಿಗೆ ತಂದು ಉತ್ತಮ ಚಿಕಿತ್ಸೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಅದನ್ನು ಕೂಡ ನಾನು ಅಲ್ಲಿ ನಮ್ಮ DC ಅವರ ಹತ್ರ ಎಲ್ಲ ಮಾತಾಡಿ ಕೂಡಲೇ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ, ಅಥವಾ ಮೈಸೂರು ಅಥವಾ ಬೆಂಗಳೂರು ಶಿಫ್ಟ್ ಮಾಡಿ ಅವ್ರಿಗೆ ಯಾವುದೇ ರೀತಿ ಜೀವಕ್ಕೆ ಅಪಾಯ ಆಗದಂಗೆ ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಗಾಯಗಳು ಬೇಗ ವಾಸಿಯಾಗೋ ರೀತಿ ಸರ್ಕಾರ ಕ್ರಮ ಕೈಗೊಳ್ಳೋಕ್ಕೆ ನಾನು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಸೂಚನೆಯನ್ನು ಕೊಡ್ತೀನಿ. ಪರಿಹಾರ ಏನಾದರೂ ಜಾಸ್ತಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. 5 ಲಕ್ಷ ಘೋಷಣೆ ಮಾಡಿದ್ದಾರೆ CM. ಇಲ್ಲ ಮಾಡಿದೆ, ಒಂದು 10 ಲಕ್ಷ ಕೊಟ್ಟಿದ್ರೆ ಒಳ್ಳೇದಿತ್ತು. ನಾನು ಅಲ್ಲಿ DC ಅವ್ರ ಜೊತೆ ಮಾತಾಡಿ ಅದು ಸರ್ಕಾರಕ್ಕೂ ಹೇಳ್ತೀನಿ. ನಾನು ಕೃಷ್ಣ ಬೈರೇಗೌಡನು ಕೂಡ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ನಾನು ಕೂಡ ಮಾತಾಡ್ತೀನಿ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೇದಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು ಸರ್, ಈ ಮೊದಲು ದುರ್ಘಟನೆ ಬಳಿಕ ಈಗ ಚಿತ್ರದುರ್ಗದಲ್ಲಿ ಗಣೇಶ ವಿಸರ್ಜನೆಗೆಲ್ಲ ಸಿದ್ಧತೆಗಳಾಗ್ತಾ ಇದೆ. ಯಾವ ರೀತಿಯಾಗಿ ಸರ್ಕಾರ ಗಮನ ವಹಿಸಬೇಕು ಸರ್ ಭದ್ರತೆ ದೃಷ್ಟಿಯಿಂದ? ನೋಡಿ, ಚಿತ್ರದುರ್ಗದಲ್ಲಿ ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. DJಗೆ ಪರ್ಮಿಷನ್ ಕೇಳಿದ್ರು, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತ ಇರುವಂಥ ಜಿಲ್ಲೆಯಿಂದ ಪೊಲೀಸರನ್ನು ತಗೊಂಬಂದು ಯಾವುದೇ ಕಿಡಿಗೇಡಿಗಳು ಮಸೀದಿಯಿಂದ ಕಲ್ಲು ಹಾಕುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ಬಹಳಷ್ಟು ಮುಸಲ್ಮಾನ್ ಬಾಂಧವರು ನಾನು ನೋಡಿ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಎಲ್ಲ ರಸ್ತೆಗಳಲ್ಲೂ ಕೂಡ ಗಣೇಶನೂ ಹೋಗ್ಬೋದು ಮತ್ತು ಎಲ್ಲ ಧರ್ಮದವರು ಹೋಗ್ಬೋದು. ಅದಕ್ಕೆ ಯಾರು ರಿಸ್ಟ್ರಿಕ್ಷನ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವು ಕಿಡಿಗೇಡಿಗಳು, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಗಿರಾಕಿಗಳು, ಇವರು ಈ ಥರ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಈ ಸರ್ಕಾರನೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಕೇಸ್ ವಾಪಸ್ ತೆಗೆಯೋದ್ರಿಂದ ಅವ್ರು ಇನ್ನಷ್ಟು ಕುಮ್ಮಕ್ಕು ಬರ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಜಾಸ್ತಿ ಆಗ್ತದೆ. ಒಂದು ಸರಿ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರೆ ಈ ಪಾಕಿಸ್ತಾನ ಗಿರಾಕಿಗಳಿಗೆ ಈ ಥರದ ಘಟನೆಗಳು ಆಗ್ತಾ ಇದೆ.